ಜಸ್ಟ್ 10 ನಿಮಿಷದಲ್ಲಿ ತುಂಬಾನೇ ಟೇಸ್ಟಿ ಆಗಿರುವಂತ ಟೊಮ್ಯಾಟೊ ರಸಂನ ಹೇಗ್ ಮಾಡೋದು ಅಂತ ನೋಡೋಣ. ನಾವ್ ಎಷ್ಟೇ ಹೆವಿಯಾಗಿ ತಿಂದಿದ್ರು ಕೂಡ ಒಂದ್ ರಸಮನ್ನ ತಿಂದ್ರೇನೆ ಲಾಸ್ಟ್ ಅಲ್ಲಿ ಸಮಾಧಾನ ಆಗೋದು ಅನ್ಸುತ್ತೆ. ಮೊದಲಿಗೆ ಜಾರ್ಗೆ ಟೊಮೊಟೊ, ಜೀರಿಗೆ, ಮೆಣಸು, ಧನ್ಯಾ, ಹುಣಸೆ ಹಣ್ಣು, ಕೆಂಪು ಮೆಣಸಿನಕಾಯಿನ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ನಾನು ಈ ರಸ ಮೊದಲಿಗೆ ಎಣ್ಣೆ ಹಾಕೊಂಡು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಿಂಗು, ಒಂದು ಟೊಮೆಟೊನ ಹಾಕೊಂಡು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ರುಬ್ಬಿರೋ ಮಸಾಲೆನ ಹಾಕಿ ಎಣ್ಣೆ ಬಿಡ್ತಿದೆ ಅಂದಾಗ ನಿಮ್ಗೆ ರಸಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು, ಉಪ್ಪು, ಬೆಲ್ಲ ಹಾಕೊಂಡು ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಬೇಕು ಒಂದು 10 ನಿಮಿಷ. 10 ನಿಮಿಷ ಆದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಕೊಬ್ಬರಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿರುವಂತ ಟೊಮ್ಯಾಟೊ ರಸಂ ರೆಡಿ. ಬಳಸಿ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೀನಿ. ಒಂದು 1/4 kg ಆಗುವಷ್ಟು ಹಾಗಲಕಾಯಿನ ಕ್ಲೀನಾಗಿ ತೊಳ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ತಗೋಬೇಕಾಗುತ್ತೆ. ಇದರಲ್ಲಿ ಜಾಸ್ತಿ ಬೀಜ ಇದ್ರೆ ತಗೋಬಹುದು. ಎಳೆಯಾಗಿದೆ ಇದು, ಬಿಟ್ಟಿದ್ದು ನಾನು ಹಾಗೇನೆ. ಕಡೆಯಲ್ಲಿ ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಇಂಗು ಮತ್ತು ಅರಿಶಿಣ ಹಾಕೊಂಡಿನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಾಗಲಕಾಯಿನ ಹಾಕೊಂಡು ಟೋಟಲಿ ಒಂದು 90% ಇದನ್ನು ಬೇಯಿಸ್ಕೊಂಡು ತಗೋಬೇಕು. ಪೂರ್ತಿಯಾಗಿ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಇದನ್ನು ಬೇಯಿಸ್ಕೊಂಡು ತಗೋಬೇಕಾಗುತ್ತೆ. ಮೀಡಿಯಂ ಗ್ಯಾಸ್ ಇರಲಿ. ಆವಾಗ ಈ ರೀತಿ ಚಮಚಲಿಂದ ಮಿಕ್ಸ್ ಮಾಡ್ಕೊತಾ ಇರಬೇಕು. ಕ್ರಿಸ್ಪಿ ಆದಮೇಲೆ ಹೋಮ್ ಮೇಡ್ ಮಸಾಲೆ ಖಾರ ಮತ್ತು ರೆಡ್ ಖಾರದ ಪುಡಿ ಹಾಕೊಂಡಿನಿ. ಇವಾಗ ಏನಿಲ್ಲ, ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕೊಂಡಿನಿ. ಬೆಲ್ಲ ಇವಾಗ ಪೂರ್ತಿಯಾಗಿ ಮೆಲ್ಟ್ ಆಗಬೇಕು. ಹೀಗಾಗಿ ಮತ್ತೆ ಇದನ್ನು 1 ನಿಮಿಷ ಆಗೋ ತನಕ ಮುಚ್ಚಿಡ್ತಿದ್ದೀನಿ. ಓಕೆ ನೋಡಿ, ಬೆಲ್ಲ ಪೂರ್ತಿಯಾಗಿ ಮೆಲ್ಟ್ ಆಗಿದೆ. ಇವಾಗ ಕೊನೆಗೆ ಇದಕ್ಕೆ ಶೇಂಗಾ ಪೌಡರ್ ಹಾಕೊತಿದ್ದೀನಿ. ಹುರಿದು ಸಿಪ್ಪೆ ಸುಲ್ಕೊಂಡು ಪೌಡರ್ ಮಾಡಿ ಇಟ್ಕೊತೀವಲ್ಲ, ಆ ಪೌಡರ್ನ ಹಾಕೊಂಡು ಮತ್ತೆ ಶೇಂಗಾ ಪೌಡರ್ ಹಾಕಿದ್ಮೇಲೆ 1-2 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇವಾಗ ಸರ್ವ್ ಮಾಡ್ಕೊಂಡ್ರೆ ನಮ್ಮ ಹೆಲ್ದಿ ಆಗಿರುವಂತಹ ಹಾಗಲಕಾಯಿ ಫ್ರೈ ರೆಸಿಪಿ ತಯಾರಾಗುತ್ತೆ. ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಸೂಪರ್ ಆಗಿ